ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀ ಗುರು ರಾಘವೇಂದ್ರ ಮಹಿಮೆ ಈ ಧಾರಾವಾಹಿ ಏನು ಸ್ಟೋರಿ ಇದೆ, ಏನು ಮೂವ್ ಆಗುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಗುರುಗಳು ಹೇಳಿದರು, ಹೋಗಿ ರಾಯರೇ ಎಲ್ಲಾದರೂ ಹೋಗಿ ಭಿಕ್ಷೆ ಬೇಡ್ಕೊಂಡು ಬನ್ನಿ ಅಂತ ಹೇಳಿದರು. ಆ ಭಿಕ್ಷೆನಲ್ಲೇ ನನಗೆ ಊಟ ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಈ ಗುರುಗಳು ಹೇಳಿದ್ದಕ್ಕೆ ರಾಯರೇನು ಮಾಡಿದ್ರು, ಮನೆ ಮನೆಗೆ ಭಿಕ್ಷೆ ಬೇಡ್ಕೊಂಡು ಹೋದರು. ಆದರೆ ಅಲ್ಲಿ ಒಂದು ಹುಡುಗಿ ಪಾಪ ಅವ್ರ ಮನೆಯಲ್ಲಿ ತಿನ್ನೋಕ್ಕೆ ಅನ್ನಕ್ಕೆ ಗತಿ ಇಲ್ಲ. ಅಂಥ ಮನೆಯಲ್ಲಿ ಏನಾಯಿತು ಅಂದರೆ, ಆ ಹುಡುಗಿ ದೀಪ ಹಚ್ಚುತ್ತಾ ಇರುತ್ತೆ. ಸ್ಕೂಲಿಗೆ ಹೋಗೋ ಹುಡುಗಿ ಪ್ರತಿ ದಿವಸ ದೀಪ ಹಚ್ಚಕ್ಕೆ ಹೋಗುತ್ತೆ. ಆ ದೀಪ ಹಚ್ಚಕ್ಕೆ ಹೋದಾಗ ಅವ್ರ ಅಪ್ಪ ಬಂದು ದೀಪ ಆರಿಸ್ಬಿಡ್ತಾನೆ. ಯಾಕೆ ಆರಿಸ್ತಾ ಅಂತಂದರೆ, ತಿನ್ನೋಕ್ಕೆ ಅನ್ನಕ್ಕೆ ಗತಿ ಇಲ್ಲ, ನೀನು ದೀಪ ಬೇರೆ ಹಚ್ಚುತ್ತಾ ಇದೆಯಾ, ಎಣ್ಣೆ ಎಲ್ಲಿಂದ ತರೋದು ಅಂತ ಹೇಳ್ಬಿಟ್ಟು ದೀಪ ಆರಿಸ್ಬಿಡ್ತಾನೆ. ಆ ದೀಪ ಆರಿಸ್ದಾಗ ಏನಾಗುತ್ತೆ ಅಂದರೆ, ಆ ಹುಡುಗಿಗೆ ಭಾಳ ಬೇಜಾರಾಗುತ್ತೆ. ನಾನು ಪೂಜೆ ಮಾಡ್ತಾಯಿದ್ದೀನಿ, ನಮ್ಮಪ್ಪ ಬಂದು ದೀಪ ಆರಿಸೋದ್ರಲ್ಲ ಅಂತೇಳ್ಬಿಟ್ಟು ಆ ಹುಡುಗಿ ಅವತ್ತು ಬೇಜಾರು ಮಾಡ್ಕೊಂಡಿತ್ತು. ಅವ್ರ ಅಮ್ಮ ಫುಲ್ ಕಾಯಿಲೆ ಮಲಗಿಬಿಟ್ಟಿದ್ಲು. ಅಂದರೆ ಕೇಳಂಗೆ ಇರಲಿಲ್ಲ, ಅಷ್ಟು ಕಾಯಿಲೆ ಮನಗಿದ್ಲು. ನಮಗೆ ಯಾಕಿಂತ ಕಷ್ಟ, ದೇವರೇ ನಮ್ಮನ್ನು ಚೆನ್ನಾಗಿಡಬಾರ್ದ, ಏನಕ್ಕಪ್ಪ ಇಷ್ಟು ಕಷ್ಟ ಕೊಡ್ತೀಯ ಅಂತ ಅವತ್ತು ಕೇಳ್ಕೊಂಡಿದ್ರು ಅವರು. ಅದೇ ಸಮಯಕ್ಕೆ ರಾಯರು ಅವ್ರ ಮನೆ ಹತ್ರ ಭಿಕ್ಷಾಂ ದೇವಿ ಅಂತ ಹೋದರು. ಅವಾಗೇನು ಮಾಡ್ತು, ಆ ಹುಡುಗಿ ಊಟಕ್ಕೆ ಒಂದು ಸ್ವಲ್ಪ ಅಕ್ಕಿ ಇಟ್ಕೊಂಡಿದ್ದನ್ನೇ ತಂದುಬಿಟ್ಟು ಅವರಿಗೆ ಹಾಕ್ಬಿಡ್ತು. ಹಾಕಿದಾಗ ಏನಾಯಿತು, ಅವರು ರಾಯರು ಏನು ಮಾಡಿದ್ರು, ಆ ಅಕ್ಕಿನ ತೊಗೊಂಡು ಮನೆಗೆ ಇದಕ್ಕೆ ಬಂದರು, ಮಠಕ್ಕೆ ಬಂದು ಅಲ್ಲಿ ಅಷ್ಟು ಅಕ್ಕಿನೂ ಅನ್ನ ಮಾಡಿ ಗುರುಗಳಿಗೆ ಬಡಿಸ್ತಾರೆ. ಗುರುಗಳು ಆ ಅನ್ನನ ಊಟ ಮಾಡಿ ಆದಮೇಲೆ ಸ್ವಲ್ಪ ಅವರಿಗೂ ಹೊಟ್ಟೆ ಅಪ್ಸೆಟ್ ಆಗುತ್ತೆ, ತುಂಬ ನೋವು ಪಡ್ತಾರೆ. ಆ ನೋವು ಪಟ್ಟಾಗ ಏನಾಗುತ್ತೆ, ಮತ್ತೆ ಮಾರನೇ ದಿನ 1-2 ದಿನ ಹೋದ್ಮೇಲೆ ಮತ್ತೆ ಸರಿ ಹೋಗ್ಬಿಡ್ತಾರೆ ಅವರು. ಈಗ ಈ ಕಡೆ ಏನಾಯಿತು ಅಂದರೆ, ಈ ಹುಡುಗಿ ಇರೋ ಅಕ್ಕಿನೆಲ್ಲ ಕೊಟ್ಬಿಟ್ಟಿತ್ತಾ. ಈಗ ಅವ್ರ ಅಪ್ಪಂಗೆ ಒಂದು ಆಫರ್ ಬಂದಿದೆ. ಅದು ಏನಂದರೆ, ಮಠಗಳನ್ನ ಮದುವೆ ಆದರೆ ಅಲ್ಲಿ ರಾಣಿ ಥರ ಇರ್ಬೋದು, ಮತ್ತು ಮನೆಗೆ ಬೇಜಾನು ಎಲ್ಲ ಇದು ಬಂದ್ಬಿಡುತ್ತೆ. ಅಂದರೆ ನಾವು ರಾಣಿ ಥರ ಬದುಕ್ಬೋದು ಈ ಹುಡುಗಿನ ಮದುವೆ ಮಾಡಿಕೊಟ್ರೆ ಅಂತ ಅವರು ಒಂದು ಹೇಳಿ ಕಳಿಸಿರ್ತಾರೆ. ಅದೇ ರೀತಿ ಈ ಹುಡುಗಿನ ಬಂದ್ಬಿಟ್ಟು ಹಿಂಗೆ ಸಿಕ್ಕಾಬಟ್ಟೆ ಸಾಮಾನೆಲ್ಲ ತಗೊಂಡು ಮನೆಗೆ ಬರ್ತಾನೆ. ಆಗ ಮನೆಗೆ ಬಂದಾಗ ಎಲ್ಲಿತ್ತಪ್ಪ ದುಡ್ಡು, ಎಲ್ಲಿತ್ರಿ ದುಡ್ಡು ಅಂತ ಕೇಳ್ತಾಳೆ. ಹೆಂಡ್ತಿನೂ ಕೇಳ್ತಾಳೆ, ಮಗಳು ಕೇಳ್ತಾಳೆ. ಆವಾಗ ನಾವಿನ್ನು ಶ್ರೀಮಂತರೇನೆ, ನಾವಿನ್ನು ಬಡವ್ರು ಆಗೋದೇ ಇಲ್ಲ, ಯಾವಾಗಲೂ ಶ್ರೀಮಂತರೇನೆ ಅಂತ ಹೇಳ್ತಾನೆ. ಹಾಗೆ ಹೆಂಗೆ ಶ್ರೀಮಂತರು ಅಂತ ಕೇಳ್ತಾಳೆ. ಅದಕ್ಕೆ ಇವಳನ್ನ ಮದುವೆ ಮಾಡಿಕೊಟ್ಬಿಡ್ತೀವಲ್ವಾ, ಮದುವೆ ಮಾಡಿಕೊಟ್ಟಾಗ ಶ್ರೀಮಂತರು ಆಗಿಬಿಡ್ತೀವಿ ನಾವು ಅಂತ. ಆಗ ಗುರುಗಳೇನು ಮಾಡ್ತಾರೆ, ಇಲ್ಲಿ ಗುರುಗಳಿಗೆ ರಾಯರು ಅಕ್ಕಿ ತೊಗೊಂಡು ಬಂದಿದ್ರ, ಅನ್ನ ಮಾಡಿ ಬಡಿಸಿದ್ರು. ಆ ಅನ್ನದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ 2 ದಿನ ಹೊಟ್ಟೆ ಅಪ್ಸೆಟ್ ಆಗಿ ಫುಲ್ ಮಲ್ಕೊಂಬಿಟ್ರು ಇವರು. ಆಮೇಲೆ ಈ ಕಡೆ ಆ ಹುಡುಗಿನ ಮದುವೆ ಮಾಡಿಕೊಟ್ಟಾಯಿತು ಅವರಿಗೆ ಮದುವೆ ಮಾಡಿಕೊಟ್ಟ ಮೇಲೆ, ಅಂದರೆ ಮದುವೆ ಮಾಡಿಕೊಟ್ಟ ಮೇಲೆ ಈ ಶ್ರೀಗಳು ಸತ್ತೋಗ್ತಾರೆ. ಗುರುಗಳು ಅವ್ರು ಸತ್ತೋದ್ಮೇಲೆ ಆ ಹುಡುಗಿನೂ ಅವ್ರ ಜೊತೆನೇ ಬೆಂಕಿಗೆ ಆರಬೇಕಾಗುತ್ತೆ ಅಂತ ಹೇಳಿರ್ತಾರೆ. ಅದು ಬೆಂಕಿಗೆ ಆರಕ್ಕೆ ಓಕೆ, ಆ ಹುಡುಗಿ ಏನೂ ಹೇಳಲ್ಲ, ಹೌದು ಹೆಂಡ್ತಿ ಅಲ್ವಾ ಮಾಡಲೇಬೇಕು ಅಂತ ಸುಮ್ಮನೆ ಇರ್ತದೆ. ಆದರೆ ಈ ಅವರ ರಾಯರಿದ್ದಾರಲ್ಲ, ಗುರುಗಳ ಬಾವಮೈದ ಈ ಪ್ಲ್ಯಾನ್ ಮಾಡಿರ್ತಾನೆ. ಗುರುಗಳು ಸತ್ತೋದ್ರೆ, ಗುರುಗಳ ಮದುವೆ ಮಾಡ್ಕೊಳ್ಳೋ ಹೆಂಡ್ತಿನೂ ಸತ್ತೋದ್ರೆ, ಆವಾಗ ಇಡೀ ಆ ಮಠಕ್ಕೆ ನಾನೇ ಸರ್ವಾಧಿಕಾರಿ ಅನ್ನೋದು ಅವನ ಐಡಿಯಾ ಆಗಿರುತ್ತೆ. ಹಾಗಾಗ್ಬಿಟ್ಟು ಅವನೇನು ಮಾಡಿರ್ತಾನೆ, ಸರಿ ಅಂತೇಳ್ಬಿಟ್ಟು ಈ ಥರ ಒಂದು ಪ್ಲ್ಯಾನ್ ಮಾಡಿ ಆ ಹುಡುಗಿನ ತಂದು, ಬಡವ್ರ ಮನೆ ಹುಡುಗಿ ತಂದು ಮದುವೆ ಮಾಡಿಬಿಟ್ರೆ ಹಿಂಗಾಗುತ್ತೆ ಅಂತ ಇವನ್ ಪ್ಲ್ಯಾನ್ ಆಗಿತ್ತು. ಊರ ಜನ ಎಲ್ಲ ಸೇರಿಸ್ಬಿಟ್ಟಿದ್ದಾನೆ. ಅಲ್ಲಿ ಸೇರಿಸ್ಬಿಟ್ಟು ಗುರುಗಳು ಸತ್ತೋಗ್ಬಿಟ್ರೆ ಅಲ್ಲಿ ಹೆಂಡ್ತಿನೂ ಬೆಂಕಿಗೆ ಆರಬೇಕು ಅಂತ ಆಗಿರುತ್ತೆ. ಅದಕ್ಕೆ ಮಾತಾಡ್ತಾ ಇರ್ತಾರೆ ಎಲ್ಲರೂ. ರಾಯರಿಗೆ ಅದು ಹೆಂಗೆ ಸೂಕ್ಷ್ಮ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ರಾಯರು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದುಬಿಟ್ಟು, ಇದೆಲ್ಲ ಮಾಡ್ತಾಯಿದ್ದೀರಲ್ಲ ಸರಿನಾ, ಇದು ಈ ಚಿಕ್ಕ ಹುಡುಗಿನ ತೊಗೊಂಡೋಗಿ ಅಲ್ಲಿ ಬೆಂಕಿಗೆ ಆರಿಸ್ಬೇಕು ಅಂತ ಇದ್ದೀರಾ, ಶ್ರೀ ಗುರುಗಳು ಸತ್ತರೆ ಅವ್ರ ಜೊತೆನೂ ಅವ್ರ ಹೆಂಡ್ತಿ ಆಗಿರೋ ಅಂಥವ್ರು ಆರ್ಬಿಡ್ಬೇಕಾ,
ಇದು ಯಾವ ನ್ಯಾಯ? ನಿಮಗೆ ಬುದ್ಧಿ ಇದೆಯೋ ಇಲ್ವೋ? ಈ ಬುದ್ಧಿ ಇದ್ದು ಇವೆಲ್ಲ ಮಾತಾಡ್ತೀರಾ ಹಿಂಗೆ ಅಂತ ಬೈತಾರೆ. ಆಮೇಲೆ ಅವರ ಹುಡುಗಿ ಅಪ್ಪ ಅಮ್ಮ ಪಾಪ ಬೇಡ್ತಾ ಇರ್ತಾರೆ, ಕಾಡ್ತಾ ಇರ್ತಾರೆ. ನಾನು ಹಿಂಗೆ ಅಂತ ಗೊತ್ತಿದ್ರೆ ನಾನು ಒಪ್ಕೊತಾನೇ ಇರಲಿಲ್ಲ. ನಮ್ಮ ಮಗಳಂಗೆ ಹಿಂಗೆ ಇದು ಮಾಡ್ತೀರಾ ಅಂತೇಳಿ. ಆದರೆ ಮಗಳೇ ಏನು ಮಾತಾಡಲ್ಲ, ಅದು ಸುಮ್ಮನಿರುತ್ತೆ. ಪಾಪ ಅದನ್ನು ಬಲವಂತ ಮಾಡಿದ್ದು ಅವ್ರ ಅಪ್ಪ ಅಲ್ವಾ, ಸುಮ್ಮನೆ ಇರುತ್ತೆ, ಏನು ಮಾತಾಡೋದೇ ಇಲ್ಲ. ಆವಾಗ ರಾಯರು ಹೇಳ್ತಾರೆ, ಆಗಲ್ಲ ಅದು ಆ ಕಾಲದಲ್ಲಿ ಹಂಗಿತ್ತು, ಈ ಕಾಲದಲ್ಲೆಲ್ಲ ಹಂಗಿಲ್ಲ, ಏನು ನೀವು ಮಾತಾಡ್ತೀರಾ, ನಿಮಗೆ ಸ್ವಲ್ಪನಾರ ಬೇಡವಂತ. ಆಗ ಈ ಕಿತಾಪತಿ ಇಬ್ಬರು ಇರ್ತಾರೆ ನೋಡ್ರಿ, ಇವರು ಅಲ್ಲೇ ಜಾಗ ಖಾಲಿ ಮಾಡಿಬಿಡ್ತಾರೆ. ರಾಯರು ಬರ್ತಾ ಇದ್ದಾರೆ ಅಂದ ತಕ್ಷಣ ಇವರು ಈ ಕಡೆ ಓಟ ಕಿತ್ಬಿಡ್ತಾರೆ. ಇಬ್ಬರೂ ಸಿಗೋದೇ ಇಲ್ಲ, ಓಟ ಕಿತ್ಬಿಡ್ತಾರೆ, ಸಿಗೋದಿಲ್ಲ. ಆಮೇಲೆ ಅವರಿಗೆ ಇನ್ನು ಅದೇ ಶ್ರೀ ಗುರುಗಳು ಭಾವಮೈದ ಇದ್ದಾನಲ್ಲ, ಅವನಿಗೆ ಚೆನ್ನಾಗಿ ಬೈತಾರೆ. ಬೈದು ಈ ರೀತಿ ಮಾಡಬಾರ್ದು ಇನ್ನೊಂದು ದಿವಸ ಯಾರಿಗೂ ಅಂತ ಹೇಳ್ಬಿಟ್ಟು. ಆವಾಗ ಆ ಹುಡುಗಿ ಹೇಳುತ್ತೆ, ನಾನು ಆ ಮಠದಲ್ಲೇ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ, ಆದರೆ ನನಗೆ ಮತ್ತೆ ವಾಪಸ್ ನಮ್ಮ ಅಪ್ಪನ ಮನೆಗೆ ಕಳಿಸ್ಬೇಡಿ ಅಂತ ಹೇಳುತ್ತೆ. ಆಗ ಸರಿ ಹಂಗೆ ಮಾಡಿ ಅಂತ ಹೇಳ್ತಾರೆ ರಾಯರು. ಆವಾಗ ಹುಡುಗಿ ಆ ಥರ ಒಪ್ಕೊಂಡು ಅಲ್ಲೇ ಗುರುಗಳು ಸೇವೆ ಮಾಡಿಕೊಂಡು ಅಲ್ಲೇ ಇರಬೇಕಾಗತ್ತೆ ನೀವು ಅಂತ ಹೇಳಿದಾಗ, ಆಯಿತು ನಾನು ಹಂಗೆ ಮಾಡ್ತೀನಿ ಅಂತ ಹೇಳುತ್ತೆ. ರಾಯರು ಅದಕ್ಕೆ ಒಪ್ಪಿಗೆ ಕೊಟ್ಟು, ಇನ್ನು ಯಾವತ್ತೂ ಈ ಥರ ಮಾಡಬೇಡಿ, ಇವರಿಗೆ ಧಿಕ್ಕಾರ ಮಾಡಿರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾ ಇರಬೇಕಾದ್ರೆ ಈ ಕಿಡಿಗೇಡಿಗಳಿಬ್ಬರೂ ಅಡ್ಡ ಬರ್ತಾರೆ. ಇವರು, ನೀವು ಕರೆಕ್ಟಾಗಿಲ್ಲ ಅಂದರೆ ನಿಮ್ಮನ್ನು ಕೂಡ ನಾನು ಇಲ್ಲಿಂದ ಆಚೆ ಹಾಕಬೇಕಾಗತ್ತೆ, ನೀವು ಕೇರ್ಫುಲ್ಲಾಗಿರಬೇಕು ಅಂತ ಅವರು ಕನ್ನಡದ ಅವ್ರ ಭಾಷೆ ಇದು ಅಂದರೆ ಆ ಥರ ಮಠದ ಭಾಷೆನಲ್ಲೇ ಹೇಳ್ತಾರೆ. ಆವಾಗ ಸರಿ ಇನ್ನು ನಾವು ತಿದ್ಕೊಂಡು ಹೋಗ್ತೀವಿ, ಇನ್ಯಾವತ್ತೂ ಹಿಂಗೆ ಮಾಡಲ್ಲ ಅಂತ ಹೇಳ್ತಾರೆ. ಈ ಶ್ರೀ ಗುರುಗಳಿದ್ದಾರಲ್ಲ, ಅವ್ರ ಇದನ್ನು ಕಳಿಸ್ಬಿಡ್ತಾರೆ, ಇಟ್ಕೊಳ್ಳಲ್ಲ. ಅಲ್ಲಿಂದ ಧಿಕ್ಕಾರ ಹಾಕಿ ಹೊರಗಡೆ ಕಳಿಸ್ಬಿಡ್ತಾರೆ. ಆಸ್ತಿ ಆಸೆಗೋಸ್ಕರ ಮಾಡಿ ಕೊನೆಗೆ ಆ ಯಪ್ಪ ಪಶ್ಚಾತ್ತಾಪ ಪಟ್ಕೊಂಡು ಆಚೆ ಹೋಗ್ಬೇಕಾಯ್ತು. ಈಗ ಈ ಹುಡುಗಿ ಮಾತ್ರ ಅಲ್ಲೇ ಮಠದಲ್ಲೇ ಹೋಗ್ಬಿಟ್ಟು ಶ್ರೀ ಗುರುಗಳ ಸೇವೆ ಮಾಡಿಕೊಂಡು ಅಲ್ಲೇ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಅಂತ ಹುಡುಗಿ ಒಪ್ಕೊಂಡ್ಮೇಲೆ ಆಯಿತು ಅಂತ ಒಪ್ಕೊಂಡು, ಅಪ್ಪ ಅಮ್ಮ ಬೇಡ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತಾರೆ. ಆ ಹುಡುಗಿ ನಾನು ಬರಲ್ಲ ಇನ್ನು ಮನೆಗೆ, ನನಗೆ ಅದೇ ಮನೆ, ನಾನು ಇನ್ನು ಅಪ್ಪನ ಮನೆಗೆ ಹೋಗಲ್ಲ ನಾನು ಅಂತ ಹೇಳುತ್ತೆ. ಆಗ ಸರಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಪ್ಪಿಗೆ ಇರುತ್ತೆ, ಎಲ್ಲರೂ ಆಯಿತು ಅಂತ ಅವ್ರವ್ರ ಮನೆಗೆ ಹೊರಡ್ತಾರೆ. ಅಪ್ಪ ಮಾಡಿದ ಕೆಲಸಕ್ಕೆ ಪಾಪ ಹುಡುಗಿ, ಓದ್ತಾ ಇರೋ ಹುಡುಗಿಗೆ, ಚಿಕ್ಕ ಹುಡುಗಿ, ಆ ಹುಡುಗಿನ ಭವಿಷ್ಯನೇ ಅವ್ರ ಅಪ್ಪ ಹಾಳು ಮಾಡ್ದಂಗೆ ಆಯಿತು. ಶ್ರೀ ಗುರುಗಳಿಗೆ ಮದುವೆ ಮಾಡಿಬಿಡ್ತಾರೆ. ಮದುವೆ ಮಾಡಿದಾಗ ಪಾಪ ಹುಡುಗಿ ಬಹುಶಃ ಒಂದು ವಿಷಯದಲ್ಲಿ ಬಹುಶಃ ಪಾಪ ಕಷ್ಟಪಡಬೇಕಾಗುತ್ತೆ, ಇನ್ನೊಂದು ವಿಷಯದಲ್ಲಿ ಸುಖವಾಗಿರುತ್ತೆ. ಹೀಗೆ ಈ ಥರನೇ ಗುರುಗಳು ಹೇಳಿ ಆಜ್ಞೆ ಮಾಡಿ ಹೋದ್ಮೇಲೆ ರಾಯರು ಅಲ್ಲಿ ಮನೆಗೆ ಹೋಗ್ತಾರೆ. ರಾಯರು ಗುರುಗಳು ಎದ್ದು ಕೂತಿರ್ತಾರೆ. ಅಯ್ಯೋ, ಹುಷಾರಿಲ್ಲ ಅಂತ ಮಲಗಿದ್ರು, ಎದ್ದು ಕೂತಿದ್ರಲ್ಲ, ಹೇಗೆ ಇದು ಪವಾಡ ಅಂತ ಕೇಳ್ತಾರೆ. ಆವಾಗ ನೀವು ಭಿಕ್ಷೆ ತೊಗೊಂಡು ಬಂದಿದ್ರಲ್ಲ, ಅದರ ಅಡುಗೆಯಲ್ಲಿ ಊಟ ಮಾಡಿ ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗಿತ್ತು, ಈಗ 2 ದಿವಸ ನಮಗೂ ಸ್ವಲ್ಪ ಕಷ್ಟ ಕೊಟ್ಟು ಈಗ ಸರಿ ಆಯಿತು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.